ಗಾರೆ ಕೆಲಸ ಮಾಡೋರು ಟೈಲ್ಸ್ ಹಾಕ್ತಾರ. ಏನು ಅನ್ಕೋತೀರಾ? ನೋಡಿ ಹಂಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನಿಮಗೆ ಆಶ್ಚರ್ಯ ಕಾದಿರುತ್ತೆ. ಹಲೋ ಗೈಸ್, ಶುಕ್ರವಾರ ಶನಿವಾರದ ಬ್ಲಾಗ್ ಎರಡೂ ಇದರಲ್ಲೇ ಇರುತ್ತೆ. ಸೊ ನನ್ನ ಕಡೆ ವೀಡಿಯೋ ಕಾಲ್ ಮಾಡೋಕ್ಕಾಗಲಿಲ್ಲ. ಸೊ ಕೆಲಸ ವರ್ಕ್ ಜಾಸ್ತಿ ಇತ್ತು. ಸೊ ನಾನು ಬಂದ್ಬಿಟ್ಟು ಇವತ್ತು ಸಂತೆ ಬಳಕೆ ಬಂದಿದ್ದೆ. ಸ್ವಲ್ಪ ಟೈಲ್ಸ್ ಹಾಕ್ಬೇಕಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬ್ಲೇಡ್ಗಳು ತರಬೇಕಿತ್ತು. ಅದಕ್ಕೆ ತಗೊಂಡು ಸ್ಟ್ರಾಂಗಾಗಿ ಒಂದು ಟೀ ಕುಡಿ ಅಂದ್ಬಿಟ್ಟು ಹೋಟ್ಲ ಹತ್ರ ಒಂದು ಇದೇ ಬ್ಲೇಡ್ ತಗೊಂಡು ತಿಂದ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ವರ್ಕ್ ಸ್ಟಾರ್ಟ್ ಮಾಡ್ತಾ ಟೈಲ್ಸ್ ಅವ್ರಿಗೆ ಹೇಳಿದ್ದೆ. ಸೊ ಅವ್ರು ಯಾಕೋ ಡಿಲೇ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಸ್ವಲ್ಪ ಡಿಮ್ಯಾಂಡ್ ಹೇಳ್ತಾರೆ ರೇಟು. ಸೊ ಅದಕ್ಕೆ ನನಗೆ ಮಿಷಿನ್ ಇದ್ರೆ ನಾವೇ ಹಾಕ್ತೀವಲ್ಲ, ಅನುಭವ ಇದೆಯಲ್ಲ, ಸುಮ್ಮನೆ ಯಾಕೆ ಅವ್ರಿಗೆ ಬರೋ ದುಡ್ಡು ಕೊಡೋದು ಅಂದ್ಬಿಟ್ಟು ನಾನೇ ಮಾಡಿದೆ. ಸೊ ಗಾರೆ ಕೆಲಸ ಮಾಡೋಕ್ಕೂ ಸೈ, ಟೈಲ್ಸ್ ಕೆಲಸ ಮಾಡೋಕ್ಕೂ ಸೈ. ನಾವು ನೀಟಾಗಿ ಅಂಟಿಸ್ಕೊಂಡು ಎಲ್ಲನೂ ಆ ಕಡೆಯಿಂದ ಫುಲ್ ನೀಟಾಗಿ ವಾಶ್ ಮಾಡ್ಕೊತಾ ಇದೆ ಅಲ್ಲಲ್ಲೇ. ಯಾಕಂದರೆ ಕರೆ ಆಗ್ಬಿಟ್ರೆ ಹೋಗಲ್ಲ ಅದು ಮತ್ತೆ ಅಂದ್ಬಿಟ್ಟು. ಸೊ ಸ್ವಲ್ಪ ಕಟಿಂಗ್ ಪೀಸ್ಗಳು ಬೇಕಿತ್ತು, ಅದನ್ನು ಕಟ್ ಮಡಿಕೊಬಿಡಮ್ಮ ಅಂದ್ಬಿಟ್ಟು ಎಲ್ಲ ಕಡೆಯಿಂದ ಕಟಿಂಗ್ ಮಾಡ್ಕೊಂಡೆ. ಯಾಕೆ ನೀರು ಅಲ್ಲೇ ಐತೆ. ಯಾಕಂದರೆ ಟೈಲ್ಸ್ ಅನುಕೂಲ ಆಯಿತು ನನಗೆ ಟೈಲ್ಸ್ ಹಚ್ಚೋಕ್ಕೆ. ಸೊ ನೋಡಿ ಫೈನಲಿ ಈ ಥರ ಬಂತು ಫಿನಿಶಿಂಗು. ಸೊ ಕೆಳಗೊಂದು ಬಾಟಮ್ ಇತ್ತು, ಅದನ್ನು ರೆಡಿ ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ವರ್ಕ್ ಯಾವ ರೀತಿ ಬಂದಿದೆ ಅಂತ ದಯವಿಟ್ಟು ನೋಡಿ. ಗಾರೆ ಕೆಲಸ ಮಾಡಿ ಟೈಲ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ಎಲ್ಲದಕ್ಕೂ ಸೈ, ಕಾಯಕವೇ ಕೈಲಾಸ ಅಂತ ನಂಬಿರೋ ನಾನೇ ನಮ್ಮ ಕೆಲಸ ಕಲ್ತಿದ್ದೀವಿ. ಸೊ ನಾವೇ ಮಾಡ್ಕೊಬೋದಲ್ಲ, ಸುಮ್ಮನೆ ಅವರು ಬೇರೆ ಕಲ್ಬಿಟ್ಟು ಅಮೌಂಟ್ ಎಲ್ಲ ಕೊಡಬೇಕು. ಅಷ್ಟು ಅಮೌಂಟ್ ಕೊಡೋಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ. ಸೊ ವರ್ಕು ಇದಾಗಿ ನಾವೇ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗ್ಬಿಟ್ಟು ಸ್ವಲ್ಪ ನೈಟ್ ಆದರೂ ಲೇಟಾಗಿ ಮಾಡಿದೆ. ಸೊ 8:30 9 ಗಂಟೆವರೆಗೂ ಮಾಡಿದೆ. ಮಕ್ಕಳು ಸುಧಾ ಹೆಲ್ಪ್ ಮಾಡಿದ್ರು. ಸೊ ನೈಟೆಲ್ಲ ಸೊ ಅದನ್ನು ಮುಗಿಸ್ಕೊಂಡು ನಾನು ಗದ್ದೆ ಹತ್ರ. ಸೊ ನನ್ನ ತಂಗಿಯವರು ಅಲ್ಲಿ ಅಡುಗೆ ಮಾಡಿದರು. ಸೊ ಅಲ್ಲಿ ದೇವ್ರು ಧೂಪ ಹಾಕ್ಸ್ತಾರೆ. ಸೊ ಗದ್ದೆ ಹತ್ರ ಅದೊಂದು ಸ್ಪೆಷಾಲಿಟಿ, ಯಾವಾಗಲಿಂದ ಪದ್ಧತಿ ನಡೆದು ಬಂದೈತೆ. ಸೊ ಅಲ್ಲಿಗೆ ಹೋದ್ವಿ ನಾವು ಮಧ್ಯಾಹ್ನ ಊಟಕ್ಕೆ. ತಡಪ್ಪ ಬೇಜಾರು ಮಾಡ್ಕೊಳ್ತಾ ಅಂದ್ಬಿಟ್ಟು ನನ್ನ ಸಿಸಿನ ಬರ್ತ್ಡೇ ಇತ್ತು. ಸೊ ಅಲ್ಲಿಗೂ ಹೋಗೋದಿಲ್ಲ, ಕೆಲಸ ಇರೋ ಕಾರಣದಿಂದ. ಕೆಲಸ ಸ್ವಲ್ಪ ಬೇಗ ಮುಗಿ ನೋಡಿ. ಸಿಸಿ ನನ್ನ ಬರ್ತ್ಡೇ ಇತ್ತು. ದಯವಿಟ್ಟು ಮನೆಗೆ ಬಂದ ತಕ್ಷಣ ವಿಶ್ ಮಾಡೋಕ್ಕೆ ಸುಧಾ ಹೋಗಲಿಲ್ಲ. ಬುಲ್ ಕಟಿಂಗ್ ಮಾಡ್ಸ್ಕೊಂಡು ಹೆಂಗೆ ನಿಂತಿದ್ದಾನೆ ನೋಡಿ. ಸೊ ಅಂತೂ ಊಟಕ್ಕೆ ಗದ್ದೆ ಹತ್ರ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದು ಇದೆಯಲ್ಲ, ಆ ಜಾಲಿ ಎಲ್ಲೂ ಸಿಗೋಲ್ಲ. ಸೊ ಇದೊಂಥರ ಮೆಮೊರಿ ಇದ್ದಂಗೆ. ಸೊ ಇದನ್ನು ನಾನಂತೂ ಪ್ರತಿ ವರ್ಷ ತಪ್ಪದೇ ಬರ್ತಾಯಿದ್ದೆ. ಸೊ ಈ ಸಲ ಬಂದಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಕರೆಕ್ಟಾಗಿ. ಸೊ ಅನ್ನ ಸಾಂಬಾರು ಪಾಯಸ ಇದೆಯಲ್ಲ, ಟೇಸ್ಟು ಸೂಪರಾಗಿರುತ್ತೆ. ಯಾಕಂದರೆ ಹಳ್ಳಿ ವೆದರ್ಗೂ ಅದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸಿಟಿ ಮಾಡೋದ್ರಿಂದ ಒಳ್ಳೆ ಸಂತೋಷ ಸಿಗುತ್ತೆ. ಹಾಕ್ಬಿಟ್ಟು ನಾನು ಲೋಟಕ್ಕೆ ಪಾಯಸ ಇಸ್ಕೊಂಡು ನನ್ನ ಮಗಳು ಸೊ ಇಡಮ್ಮ ಅಲ್ಲಿ ಅಂದ್ಬಿಟ್ಟು ಸಿಸಿಯ ಬೇರೆ ಆಟ ಆಡ್ತಾ ಇದ್ನಲ್ಲ. ಸರಿ ಸಿಸಿಯ ಬಾರಲ್ಲ ಮನೆಗೆ ಹೋಗಮ್ಮ ಅಂದೆ. ಸರಿ ಊಟ ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಕುಂತ್ಕೊಂಡೆ ಊಟಕ್ಕೆ. ಸೊ ಊಟ ರೈಸ್, ಹಳ್ಳಿ ವೆದರ್ ಇದೆಯಲ್ಲ, ವೆದರ್ ಅಂದರೆ ಸೂಪರ್ ಕಣೆ. ಈ ಥರ ಗದ್ದೆಯಲ್ಲಿ ಯಾರ್ಯಾರು ತಿಂದಿರೋ ದಯವಿಟ್ಟು ಕಾಮೆಂಟ್ ಮಾಡಿ. ಕಾಂಬಿನೇಷನ್ ಇತ್ತು. ಅಮ್ಮ ಮಗಳಿಗೆ ಟೈಮ್ ಆಗುತ್ತೆ ಹೋಗಮ್ಮ ಅಮ್ಮ ಅಂದ್ಬಿಟ್ಟು ಸೊ ಒಂದು ಊಟ ಪಾಯಸ ಇಸ್ಕೊಂಡು ಆರಾಮಾಗಿ ಕುಡ್ದೆ. ಒಳ್ಳೆ ಟೇಸ್ಟ್ ಆಗಿತ್ತು ಕಣ್ರಿ. ಹೆಂಗಿತ್ತು ಅಂದರೆ ಸೂಪರಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ನಾನು ಮನೆ ಹತ್ರ ಬಂದೆ. ಸೊ ಇದು ನೆನ್ನೆ ಮಾಡಿದ್ದು ಇದು ಕಿಚನ್ದು. ಸೊ ಅದನ್ನು ಮುಗಿಸ್ಕೊಂಡು ಇವತ್ತು ದೇವ್ರ ಮನೆ ಆಗ್ತಾಯಿದೆ. ಸೊ ಒಂದು ಆಳಿಲ್ಲ ಏನಿಲ್ಲ, ನನ್ನ ಮಕ್ಕಳೇ ಹೆಲ್ಪ್ ಮಾಡ್ತಾಯಿದ್ರು. ಸೊ ಮಿಷಿನ್ ನನ್ನ ಫ್ರೆಂಡ್ ಕೊಟ್ಟಿದ್ದು, ಮಿಷಿನ್ ತಗೊಂಬಂದ್ಬಿಟ್ಟು ನಾನು ವರ್ಕ್ ಮಾಡಿದೆ. ವರ್ಕ್ ಯಾಕೆ ಬಂದೈತೆ ಅಂತ ನೋಡಿ. ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ನೆನ್ನೆ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಸೊ ಇದು ದೇವ್ರ ಮನೆ, ಸಿಂಪಲ್ ಬಾರ್ಡ್ರ್ ಹಾಕಿದ್ದೀನಿ. ಸೊ ಲೈಟಾಗಿ ಹಾಕಿದ್ದೀನಿ. ಸೊ ದೇವ್ರ ಮನೆ ಕತ್ಲೆ ಇರೋದ್ರಿಂದ ಈ ಥರ ಕಾಣ್ತೈತೆ. ಫುಲ್ ವೀಡಿಯೋನ ಬೆಳಗ್ಗೆ ತೋರಿಸ್ತೀನಿ. ಸೊ ಯಾರ್ಯಾರು ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸೊ ದೇವ್ರ ಮನೆ ಒಳ್ಳೆ ಲೈಟಾಗಿ ಬಂದೈತೆ, ಲೈಟಾಗಿ ಸೂಪರಾಗಿ ಬಂದೈತೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಅಲ್ಲೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡೆ. ಕ್ಲೀನ್ ಮಾಡ್ಕೊಬಿಟ್ರೆ ಅಲ್ಲೆಲ್ಲ ಕ್ಲೀನಾಗಿರುತ್ತೆ, ಇಲ್ಲಾಂದ್ರೆ ಅಲ್ಲೇ ಅಂಟ್ಕೊಬಿಡುತ್ತೆ ಅಂದ್ಬಿಟ್ಟು ಇದಾಗಿರುತ್ತೆ. ಶುಕ್ರವಾರ ಶನಿವಾರದ ಬ್ಲಾಗ್ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.